ಆಮಂತ್ರಣ ರಾಜ್ಯ ನಿರ್ದೇಶಕಿ ಉಮಾ ಸುನೀಲ್ ಹಾಸನ ನಿಮಗೆ ನಮ್ಮ ಪರವಾಗಿ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ನಿಮ್ಮ ಜೀವನ ಮತ್ತು ನಿಮ್ಮ ಸಾಹಿತ್ಯದ ಪ್ರೀತಿಯನ್ನ ಈ ಸಂದರ್ಭದಲ್ಲಿ ನಮಗೆ ತಿಳಿಸಬೇಕಾಗಿ ಪ್ರಾರ್ಥನೆ. ನಮಸ್ಕಾರ ಆಮಂತ್ರಣ. ನೀವಿವತ್ತು ನನ್ನನ್ನು ಸಂದರ್ಶನ ಮಾಡ್ತಾ ಇರೋದು ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನೀವು ಕೇಳಿದಾಗೆ ನನ್ನ ಜೀವನ, ನಾನೊಬ್ಬ ಗೃಹಿಣಿ, ಹಾಗೆ ನಮ್ಮದು ತುಂಬು ಕುಟುಂಬ. ನನ್ನ ಪತಿಯವರು SP ಸುನೀಲ್ ಅವರು ಹಾಸನ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಮಗಳು ಯಶಸ್ವಿ HS ಅಂತ ಹಾಸನ ಕ್ರಿಯೇಟಿವ್ ಕಾಲೇಜಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಮಗ ಹಾಸನ ರಾಷ್ಟ್ರೋತ್ತನ ವಿದ್ಯಾಕೇಂದ್ರದಲ್ಲಿ 6ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ನಾನು ಗೃಹಿಣಿಯಾಗಿದ್ದುಕೊಂಡೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಒಲವನ್ನು ಬೆಳೆಸಿಕೊಂಡವಳು. ಸುಮಾರು ವರ್ಷದಿಂದ ಬರವಣಿಗೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಹಲವಾರು ಬೇರೆ ಬೇರೆ ರೀತಿಯ ಕಥೆಗಳನ್ನು ಬರೆದಿದ್ದೇನೆ, ಕವನ ಬರೆದಿದ್ದೇನೆ, ಚುಟುಕು ಬರೆದಿದ್ದೇನೆ. ಈಗಾಗಲೇ ಆಮಂತ್ರಣ ವೇದಿಕೆಯಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಕತೆ ಕೇಳು ಮಗುವೆ ಅನ್ನುವಂತಹ ಒಂದು ನೀತಿ ಕತೆ ಮಕ್ಕಳಿಗಾಗಿ ಬರೆದಿರುವಂಥದ್ದು ಅದು ಬಿಡುಗಡೆ ಆಗಿತ್ತು. ಹಾಗೆ 2 ವರ್ಷದ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಕ್ರೈಮ್ ಸ್ಟೋರಿಯಲ್ಲಿ ನಾನು ಬರೆದಂತಹ ಒಂದು ಕ್ರೈಮ್ ಕತೆ ಕೂಡ ಎಪಿಸೋಡ್ ಆಗಿ ಪ್ರಸಾರ ಆಗಿದೆ. ಹಲವಾರು ಬರಹ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಅನುಭವ ಕೂಡ ನನಗಿದೆ. ಸಾಹಿತ್ಯ ಪ್ರೀತಿ ನನ್ನನ್ನು ಬೆಳೆಸಿದೆ, ಹಾಗೆ ಮಾನಸಿಕವಾಗಿ ನನ್ನನ್ನು ಸದೃಢಗೊಳಿಸಿದೆ ಅಂತಲೂ ಹೇಳ್ಬೋದು. ಹಾಗಾಗಿ ಸಾಹಿತ್ಯದೊಂದಿಗೆ ನನ್ನ ಪಯಣ ಮಾತ್ರ ನಿರಂತರವಾಗಿ ಹೀಗೆ ಸಾಗ್ತಾ ಇರುತ್ತೆ. ನಿಮ್ಮನ್ನು ಬೆಳೆಸಿದವರು ಮತ್ತು ಹರಸಿದವರು, ಅದೇ ರೀತಿ ಸಾಹಿತ್ಯಕ್ಕಾಗಿ ತಮ್ಮ ಕೊಡುಗೆಗಳು ಇನ್ನೂ ಏನು ಇವೆ ಎಂಬುದನ್ನು ತಿಳಿಸಬೇಕಾಗಿ ಪ್ರಾರ್ಥನೆ. ಬಹುಶಃ ನನ್ನ ಆಸಕ್ತಿ ನನ್ನ ಬೆಳವಣಿಗೆಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಆಮಂತ್ರಣ ವೇದಿಕೆ ನನ್ನನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳೆಸಿದೆ. ಕೊರೋನಾ ಸಮಯದಲ್ಲಿ ಬರವಣಿಗೆಗೆ ಸಿಕ್ಕಿರುವಂತಹ ಒಂದು ವೇದಿಕೆ ಮಾಮ್ಸ್ ಪ್ರೆಸೋ ಕನ್ನಡ ಆ್ಯಪ್. ಅದರಲ್ಲಿ ನಾನು ನಿರಂತರವಾಗಿ 2 ವರ್ಷಗಳ ಕಾಲ ಬರಿತಾ ಇದ್ದೆ. ಕಾರಣಾಂತರಗಳಿಂದ ಅದು ಸ್ಥಗಿತಗೊಂಡಿತ್ತು. ನಂತರದಲ್ಲಿ ಸಿಕ್ಕಿದಂತಹ ವೇದಿಕೆ ಆಮಂತ್ರಣ ಸಾಹಿತ್ಯ ವೇದಿಕೆ. ನನ್ನ ಸಾಹಿತ್ಯದ ಬೆಳವಣಿಗೆಗೆ ವೇದಿಕೆ ಮಹತ್ವದ ಪಾತ್ರವನ್ನು ಕೂಡ ವಹಿಸಿದೆ. ನನ್ನನ್ನೊಂದು ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಮೂಲ ಕಾರಣ ಕೂಡ ಆಗಿದೆ. ಇನ್ನು ನನ್ನ ಸಾಕಷ್ಟು ಹಿತೈಷಿಗಳು ನನ್ನನ್ನು ತುಂಬು ಹೃದಯದಿಂದ ಹರಿಸಿದ್ದಾರೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನನ್ನ ಕೊಡುಗೆ ಈಗಾಗಲೇ ಇರುವಂತಹ ಸಾಹಿತ್ಯ ವೇದಿಕೆಯಲ್ಲಿ ಕೈ ಜೋಡಿಸಿ ವೇದಿಕೆ ನೀಡುವಂತಹ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆಯನ್ನು ಸಲ್ಲಿಸಬೇಕು ಅನ್ನೋದು ನನ್ನ ಇಚ್ಛೆ. ಮುಂದಿನ ದಿನದಲ್ಲಿ ಪುಸ್ತಕ ಬರೆಯುವಂತಹ ಆಲೋಚನೆಯೂ ಕೂಡ ನನಗಿದೆ. ನಿಮ್ಮ ಆಮಂತ್ರಣದೊಂದಿಗೆ ಇರುವಂತಹ ಒಡನಾಟ ಮತ್ತು ಆಮಂತ್ರಣ ಸಂಸ್ಥೆಗೆ ತಾವು ನೀಡಿದಂತಹ ಕೊಡುಗೆಗಳು ಹಾಗೂ ಮುಂದಿನ ನಿಮ್ಮ ಕನಸುಗಳು ಏನೇನು ಇವೆ? ಆಮಂತ್ರಣದೊಂದಿಗೆ ನನ್ನ ಒಂದು ಒಡನಾಟ ಸುಮಾರು 7 ವರ್ಷಗಳಿಂದ ಪರಿವಾರದ ಸದಸ್ಯಳಾಗಿದ್ದೆ. ಇದೀಗ 3 ವರ್ಷಗಳಿಂದ ಆಮಂತ್ರಣದಲ್ಲಿ ಸಾಹಿತ್ಯ ವೇದಿಕೆ ಸೃಷ್ಟಿಯಾಯಿತು. ಅಲ್ಲಿಂದ ನನ್ನ ಒಂದು ಒಡನಾಟ ನಿರಂತರವಾಗಿ ಸಾಗ್ತಾ ಬಂದಿದೆ. ಆಮಂತ್ರಣ ನನಗೆ ಇನ್ನೊಂದು ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಕಲಿಕೆಯ ಜೊತೆಗೆ ಬಾಂಧವ್ಯ ಕೂಡ ಸಿಕ್ಕಿದೆ. ಅಕ್ಕನಾಗಿ, ತಂಗಿಯಾಗಿ, ಗೆಳತಿಯಾಗಿ ಅಪಾರ ಪ್ರೀತಿಯನ್ನು ಕೂಡ ನಾನಿಲ್ಲಿ ಕಂಡುಕೊಂಡಿದ್ದೇನೆ. ಒಳ್ಳೆಯ ಮನಸ್ಸಿನ ಸ್ನೇಹವನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ. ಸೋತಿದ್ದೇನೆ, ಗೆದ್ದಿದ್ದೇನೆ. ಬದುಕಿಗೆ ಬೇಕಾಗುವಂತಹ ಅನುಭವವನ್ನು ಕೂಡ ಪಡೆದಿರುವಂತಹ ಒಂದು ಖುಷಿ ಖಂಡಿತ ಇದೆ. ಇನ್ನು ವೇದಿಕೆಗೆ ಕೊಡುಗೆ ಅಂದರೆ ವೇದಿಕೆ ನನಗೆ ನೀಡಿದ ಜವಾಬ್ದಾರಿಗೆ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದ್ದೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ. ಆನ್ಲೈನ್ ಮೂಲಕ ವೇದಿಕೆಯಲ್ಲಿ ನಡೆಯುವ ಸ್ಪರ್ಧೆಯಲ್ಲಾಗಲಿ, ಆಫ್ಲೈನ್ ಮೂಲಕ ನಡೆಯುವಂತಹ ಸ್ಪರ್ಧೆಯ ಆಯೋಜನೆಯಲ್ಲಿ ನನ್ನನ್ನು ನಾನು ಕೈಲಾದ ಮಟ್ಟಿಗೆ ತೊಡಗಿಸಿಕೊಂಡಿದ್ದೇನೆ ಅನ್ನುವಂತಹ ಹೆಮ್ಮೆ ಖಂಡಿತ ನನಗಿದೆ. ಹಾಗೆ ಮುಂದಿನ ಕನಸು ಅಂದರೆ ಸಾಹಿತ್ಯದ ಜೊತೆಗೆ ನನ್ನ ಪಯಣ ಹೀಗೆ ನಿರಂತರ ಸಾಗಬೇಕು ಅನ್ನೋದು. ಇನ್ನಷ್ಟು ಬೇರೆ ಬೇರೆ ಸಾಹಿತ್ಯದ ಪ್ರಕಾರಗಳನ್ನು ಕಲಿಯುವಂತಹ ಒಂದು ಹಂಬಲ ಇದೆ. ಕಾದಂಬರಿಯನ್ನು ಬರಿಬೇಕು, ಬರೆದು ಈ ವೇದಿಕೆಯಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ಕನಸಿದೆ. ನಿಮ್ಮ ಈವರೆಗಿನ ಚುಟುಕು ಮಾತಿಗೆ ಆಮಂತ್ರಣ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳು. ನಿಮಗೂ ಮನದಾಳದ ಧನ್ಯವಾದಗಳು.
ನನ್ನನ್ನು ಅಭಿಮಾನ ಗೌರವದಿಂದ ಸಂದರ್ಶನ ಮಾಡಿ ನನ್ನ ಸಾಹಿತ್ಯದ ಪ್ರೀತಿಯನ್ನು ಹಾಗೂ ನನ್ನ ಪ್ರತಿಭೆಯ ಬೆಳವಣಿಗೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು.